ಈಗ ನೋಡ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಎಲ್ಲರ ಚಿತ್ತ ಒಂದು, ಇವತ್ತವರು ಅತೃಪ್ತ ಶಾಸಕರು ಬಂದು ಏನು ಮಾಡ್ತಾರೆ ಅಂತ. ಇನ್ನೊಂದು, ನಾಳೆ ಮಧ್ಯಾಹ್ನ ಕಾಂಗ್ರೆಸ್ನ ಶಾಸಕಾಂಗದ ಪಕ್ಷದ ಸಭೆ ಇದೆ. ಸಭೆಯಲ್ಲಿ ಆ ಎಲ್ಲ ಅತೃಪ್ತ ಶಾಸಕರು ಪಾಲ್ಗೊಳ್ತಾರೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ಮತ್ತಷ್ಟು ಕುತೂಹಲ ಇದೆ. ಒಂದು ವೇಳೆ ಅವರು ಪಾಲ್ಗೊಳ್ಳದೇ ಇದ್ದರೆ ಅತೃಪ್ತರ ಶಾಸಕತ್ವಕ್ಕೆ ಏನಾದರೂ ಕುತ್ತು ಬರುತ್ತಾ? ಅವ್ರ ನಿರ್ದಾಕ್ಷಿಣ್ಯ ಕ್ರಮವನ್ನು ಕಾಂಗ್ರೆಸ್ ತೆಗೆದುಕೊಳ್ತಾರಾ? ಕ್ರಮ ಖಚಿತ ಅಂದಿರೋದು ಅತೃಪ್ತರನ್ನ ಸುಮ್ಮನೆ ಹೆದರಿಸೋದಕ್ಕಾ ಅಥವಾ ಅದು ಮಾಡೇ ಬಿಡ್ತಾರಾ? CLP ನಾಯಕ ಸಿದ್ದರಾಮಯ್ಯನವರು ಕ್ರಮ ತಗೊಂಡ್ರೆ ಏನಾಗುತ್ತೆ, ಅವರ ನಡೆ ಏನು, ಎಲ್ಲವೂ ಕೂಡ ಈ ಕ್ಷಣಕ್ಕೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಇದೀಗ ನೀವು ನೋಡ್ತಿರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸುಖೇಶ್. ಒಂದು, ಅವರೆಲ್ಲರೂ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಬಂದ ಮೇಲೆ ಅವರೆಲ್ಲ ಏನು ಮಾಡ್ತಾರೆ, ಅವ್ರ ನಡೆ ಏನು ಅಂತ ಮತ್ತಷ್ಟು ಕುತೂಹಲ ಇದೆ. ಇನ್ನೊಂದು, ನಾಳೆ ಶಾಸಕಾಂಗ ಪಕ್ಷದ ಸಭೆ, ಸಿದ್ದರಾಮಯ್ಯನವರು ಏನು ಮಾಡೋಕೆ ಹೊರಟಿದ್ದಾರೆ ಈಗ? ಹರೀಶ್, ಖಂಡಿತ ಅದು ಈಗ ಬರ್ತಕ್ಕಂಥ ಶಾಸಕರುಗಳು ಅಂದ್ರೆ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಇದುವರೆಗೂ ಸಿಗದೆ ವಾಪಸ್ಸು ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಶಾಸಕರ ಮುಂದಿನ ನಡೆ ಏನು ಅನ್ನುವಂಥದ್ದು ಸಹಜವಾದ ಕುತೂಹಲ. 4 ಜನ ಶಾಸಕರುಗಳಿದ್ದಾರೆ ಪಕ್ಷೇತರನ್ನ ಹೊರತುಪಡಿಸಿ ಹೇಳ್ತಾ ಇರುವಂಥದ್ದು. ಆದರೆ ಆ ಶಾಸಕರು ಸಿದ್ದರಾಮಯ್ಯನವರ ಸಂಪರ್ಕಕ್ಕೆ ಸಿಗ್ತಾರಾ ಮತ್ತೆ, ಅಥವಾ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾರಾ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಕುತೂಹಲಕಾರಿ ಬೆಳವಣಿಗೆ ಕೂಡ ನಡೀತಾ ಇದೆ. ಇವತ್ತು ಬದಾಮಿಯಿಂದ ನೇರವಾಗಿ ಸಿದ್ದರಾಮಯ್ಯನವರು ಬೆಳಗಾವಿಗೆ ಹೋಗಿ ಅಲ್ಲಿ ಇವತ್ತು ತಂಗ್ತಾ ಇದ್ದಾರೆ. ಈ ರಾತ್ರಿ ಇವತ್ತು ಏನ್ ಮಾಡ್ತಾರೆ ಅನ್ನುವಂಥದ್ದು, ಅಲ್ಲಿ ಏನಾದ್ರೂ ತಮ್ಮ ಆಪ್ತರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕಿಸುವ ಅಥವಾ ಭೇಟಿ ಮಾಡುವ ಪ್ರಯತ್ನವನ್ನ ಮಾಡ್ತಾರ? ಮನವೊಲಿಕೆ ಮಾಡಿ ನಾಳೆ ನಡೀತಕ್ಕಂಥ CLPಗೆ ಏನು ಅಸಮಾಧಾನಿತ ಅಥವಾ ಬಂಡಾಯ ಎಲ್ಲ ಶಾಸಕರು ಕೂಡ ಬಂದು ಸೇರಿ 80ಕ್ಕೆ 80 ಜನರು ಒಂದು ಕಡೆ ಸೇರುವಂತ ವಾತಾವರಣ. ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಅದೇ ಟ್ರೀಟ್ಮೆಂಟ್ಗಳನ್ನು ಇಲ್ಲೇನೆ ಎಲ್ಲ ಡಾಕ್ಟರ್ಗಳು ಸೇರಿ ಕೊಡ್ತಾ ಇದ್ದಾರೆ. ಆದರೆ ಆರೋಗ್ಯದಲ್ಲಿ ಯಾವ ಸ್ಥಿತಿ ಇತ್ತೋ ಅದೇ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಮೆಡಿಸಿನ್ಸ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಅವ್ರದ್ದೇ ತೊಂದರೆ ಮಾಡೋಕ್ಕೆ ಸರಿಯಲ್ಲ ಅನ್ನುವಂಥದ್ದು ಡಾಕ್ಟರ್ಗಳ ಅಭಿಪ್ರಾಯ. ಒಂದು ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಇಚ್ಛಾಮರಣಿ. ಅವ್ರು ಯಾವ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ತಾರೋ ಅವರು ಭಗವಂತ ಅವ್ರಿಗೆ ಏನು ಹೇಳ್ತಾನೋ ಅದರಂತೆ ಅವ್ರು ತೀರ್ಮಾನ ತಗೊಳ್ತಾರೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ. ನಾನು ಚಿಕ್ಕ ಶ್ರೀಗಳವರು ಭಾಳಷ್ಟು ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾನು ಸಾಯಂಕಾಲದವರೆಗೆ ಇಲ್ಲೇ ಇರ್ತೇನೆ, ಮತ್ತು ನಾಳೆ ಮತ್ತೆ ಬರ್ತೇನೆ. ಸುತ್ತೂರು ಶ್ರೀಗಳು ಸಾಯಂಕಾಲ ಬರ್ಬೋದು. ಬಂದಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಅವ್ರ ಟ್ರೀಟ್ಮೆಂಟ್ ಹೇಗೆ ನಡೀಬೇಕು ಏನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ. ಜನ ಇಲ್ಲಿ ಬಂದು ನೂಕುನುಗ್ಗಲು ಮಾಡದೇನೆ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಎಲ್ಲರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಬೇರೆ ಯಾವುದೇ ವಿಷಯ ಇದಿಷ್ಟು ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿ BJPಯ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಶ್ರೀಗಳ ಆರೋಗ್ಯ ವಿಚಾರಿಸಿದ ನಂತರದಲ್ಲಿ ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ಆರೋಗ್ಯದಲ್ಲಿ ಚೇತರಿಕೆ ಇದೆ, ಸ್ಥಿರತೆ ಇದೆ, ಹಾಗಾಗಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಅದಕ್ಕೆ ಸಿದ್ಧಗಂಗಾ ಶ್ರೀಗಳು ಸಹಕರಿಸಬೇಕು ಅಷ್ಟೇ. ಸದ್ಯಕ್ಕೆ ಯಾವುದೇ ರೀತಿಯ ಭಯ ಇಲ್ಲ, ಚೇತರಿಕೆಯ ಪ್ರಮಾಣ ಹಾಗೆ ಮೇಲೆ ಹೋಗ್ತಾ ಇದೆ ಅನ್ನೋ ಮಾತುಗಳನ್ನು ಮಾನ್ಯ ಯಡಿಯೂರಪ್ಪನವರು ಮಾಧ್ಯಮಗಳು ಮಾತಾಡ್ತಿರ್ಬೇಕಾದ್ರೆ ವ್ಯಕ್ತಪಡಿಸಿದ್ದಾರೆ. ಸಂಜೆ ತನಕ ನಾನು ಇಲ್ಲೇ ಇರ್ತೀನಿ, ಮತ್ತೆ ಸುತ್ತೂರು ಬುದ್ಧಿಯವರು ಬರ್ತಾರೆ, ಅವ್ರ ಜೊತೆ ಕೂಡ ಸಮಾಲೋಚನೆ ಇದೆ. ಅದಾದಮೇಲೆ ಚಿಕಿತ್ಸಾ ವಿಧಾನ ಹೇಗೆ ಹೋಗುತ್ತೆ ಅನ್ನೋದನ್ನು ಒಂದಷ್ಟು ಚರ್ಚೆ ಆಗುತ್ತೆ ಅನ್ನೋ ಮಾತುಗಳನ್ನು BS ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಶ್ರೀಗಳವರ ತೀರ್ಮಾನ ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವೈದ್ಯರು ಜೊತೆಲೇ ಇದ್ದಾರೆ, ನೋಡಿ ದರ್ಶನ ಮಾಡಿದ್ವಿ, ಕೈ ಕಾಲು ಆಡಿಸ್ತಾ ಇದ್ದಾರೆ, ಕಂಡುಬಿಡ್ತಾ ಇದ್ದಾರೆ. ಪೂಜ್ಯ ಶ್ರೀಗಳವರ ತೀರ್ಮಾನ ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ವೈದ್ಯರು ಜೊತೆಲೇ ಇದ್ದಾರೆ, ನೋಡಿ ದರ್ಶನ ಮಾಡಿದ್ವಿ, ಕೈ ಕಾಲು ಆಡಿಸ್ತಾ ಇದ್ದಾರೆ, ಕಂಡುಬಿಡ್ತಾ ಇದ್ದಾರೆ. ಪೂಜ್ಯ ಶ್ರೀಗಳವರ ತೀರ್ಮಾನ
ಶ್ರೀಗಳವರೇ ಮಾಡಬೇಕಾಗಿದೆ. ಆದ್ದರಿಂದ ಅವರು ಯಾವ ರೀತಿ ಮುಂದುವರೆದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಯಥಾಸ್ಥಿತಿ ಶ್ರೀಗಳವರು ಇವತ್ತು ಕೂಡ ಇದ್ದಾರೆ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರು ಕೂಡ ಆತಂಕ ಇದು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ ವಿ ಸೋಮಣ್ಣನವರು ಅವರೆಲ್ಲರೂ ಕೂಡ ಅಲ್ಲಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿದ ನಂತರ ಮಾಧ್ಯಮಗಳಿಗೆ ಮಾತಾಡಿದ್ರು. ಕೆಲವೇ ಹೊತ್ತಿನ ಮುಂಚೆ BS ಯಡಿಯೂರಪ್ಪನವರು ಶ್ರೀಗಳ ಆರೋಗ್ಯ ವಿಚಾರಿಸೋದಕ್ಕೆ ಸಿದ್ಧಗಂಗಾ ಮಠಕ್ಕೆ ತೆರಳಿದ್ರು. ಶ್ರೀಗಳು ಕ್ಷೇಮವಾಗಿದ್ದಾರೆ, ಆರೋಗ್ಯದಲ್ಲಿ ಚೇತರಿಕೆ ಇದೆ. ಎಲ್ಲ ನಾಯಕರು ಕೂಡ ನಿನ್ನೆಯಿಂದ ದೇವೇಗೌಡರ ಆದಿಯಾಗಿ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಬರ್ತಿದ್ದಾರೆ. ದೂರದ ಡೆಲ್ಲಿ ಹರಿಯಾಣದಲ್ಲಿದ್ದರು BS ಯಡಿಯೂರಪ್ಪನವರು. ತತ್ಕ್ಷಣ ಇಮಿಡಿಯೇಟಾಗಿ ರಾತ್ರಿ ಹೊರಟು ಬಂದರು. ಈಗ ಬೆಳಗ್ಗೆ ಅಲ್ಲಿ ಹೋಗಿದ್ದಾರೆ. ಅಲ್ಲೇ ಇರ್ತೀನಿ ಅಂತ ಕೂಡ ಹೇಳಿದ್ರು. ಆರೋಗ್ಯದ ಚೇತರಿಕೆ ಬಗ್ಗೆ ಮಾತಾಡಿದ್ರು.